ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ಬನ್ನಿ ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬನ್ನಿ ನಾವು ಇಷ್ಟು ದಿನ ಭಿನ್ನ ರಾಶಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಅದರ ಮೇಲೆ ಇರ್ತಕ್ಕಂಥ ವರ್ಬಲ್ ಪ್ರಾಬ್ಲಮ್ಸ್ ಅಂದರೆ ಕೂಡಿಸೋ ಲೆಕ್ಕ ಮತ್ತು ಕಳೆ ಲೆಕ್ಕ ಅಂದರೆ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಮೇಲೆ ವರ್ಬಲ್ ಪ್ರಾಬ್ಲಮ್ ತಂದಿದ್ದೀನಿ. ಸಾಲ್ವ್ ಮಾಡೋಣ ಬನ್ನಿ. ಫಸ್ಟ್ನೇ ಕ್ವಶನ್ ಐತೆ, ರಹೀಮ್ ತನ್ನ ಜಮೀನಿನ 3/8 ಭಾಗದಲ್ಲಿ ಗೋಧಿ ಮತ್ತು 1/4 ಭಾಗದಲ್ಲಿ ಭತ್ತವನ್ನು ಬೆಳೆದನು. ಹಾಗಾದರೆ ಅವನು ಒಟ್ಟು ಎಷ್ಟು ಭಾಗ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದಾನೆ? ರಹೀಮ್ ಕಲ್ಟಿವೇಟೆಡ್ wheat in 3/8 part of his land and rice in 1/4 part. What fraction of the total land did he cultivated? Total part. What to ಅಂತಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು, ಎಡಿಷನ್ ಮಾಡಬೇಕು. ಬರೀ ಫಸ್ಟ್ ಎಷ್ಟು 3/8 ಭಾಗ ಏನು ಮಾಡಿದ್ದಾನೆ? ಗೋಧಿಯನ್ನು, ವೀಟನ್ನು ಏನು ಮಾಡಿದ್ದಾನೆ? ಬೆಳೆದಿದ್ದಾನೆ. ಪ್ಲಸ್ 1/4 ಭಾಗ ಭತ್ತವನ್ನು ಬೆಳೆದಿದ್ದಾನೆ. ಅವೆರಡನ್ನ ಕೂಡಿಸ್ರಿ, ಅವ ನಮಗೆ ಒಟ್ಟು ಎಷ್ಟು ಭಾಗ ಅಂತ ಗೊತ್ತಾಗುತ್ತೆ. ನೋಡ್ರಿ, 8 4 ಛೇದಗಳು ಡಿಫ್ರೆಂಟ್ ಇದ್ದಾಗ, ಡಿನೋಮಿನೇಟ್ ಡಿಫ್ರೆಂಟ್ ಇದ್ದಾಗ ಎಲ್ಸಿಎಂ ತಗೋಬೇಕಾಗಿತ್ತು. 8ಗೆ 4 ಎಲ್ಸಿಎಂ 8 ಆಗುತ್ತೆ. 8 how much the 8 1 the 8, 4 how much the 8, 4 2 the 8, 3 1 the 3 plus 1 2 the 2, so 3 plus 2 5 divided by 8. 8 ಅಲ್ಲಿ 5 ಭಾಗ 5 ಪಾರ್ಟ್ಸ್ ಏನು ಬೆಳೆದಿದ್ದಾನೆ. ಆಪ್ಷನ್ ಇದೆ, ಆಪ್ಷನ್ ಎ 5/8 ಇದ್ದ ಸರಿಯಾದ ಉತ್ತರ. ಚೆಕ್ ಮಾಡಿ ಕ್ಲೀನಾಗಿ ನೋಡ್ಕೊಂಡ್ರೆ ಕಾಣುತ್ತೆ ಅಕ್ಷರಗಳು. ಎಸ್ ನೋಡ್ರಿ, ಬಹಳ ಸಿಂಪಲ್ ಆಗಿಷ್ಟೇ. ಅವ್ರು ಏನು ಕೇಳಿದರೆ, ಇಷ್ಟು ಭಾಗ ವೀಟ್ ಅಂದರೆ ಗೋಧಿ ಬೆಳೆದಿದ್ವಿ, ಇಷ್ಟು ಭಾಗ ರೈಸ್ ಭತ್ತವನ್ನು ಬೆಳೆದಿದ್ವಿ, ಹಾಗಾದ್ರೆ ಟೋಟಲ್ ಹೌ ಮಚ್ ಟೋಟಲ್ ಪಾರ್ಟ್ ಅಂತ ಕೇಳಿದರೆ ಸೊ ಎಡಿಷನ್ ಮಾಡಬೇಕಾಗಿತ್ತು. ಉತ್ತರ ಸಿಂಪಲ್. ಬನ್ನಿ, ನೀವು ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಂಡು ಎಡಿಷನ್ ಮಾಡೋಕೆ ಸಬ್ಟ್ರಾಕ್ಷನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು. ಕ್ವಶನ್ ನಂಬರ್ 2, ಕವಿತಾ ಬಳಿ 5.12 ಲೀಟರ್ 5/1/2 ಲೀಟರ್ ಹಾಲಿನಲ್ಲಿ 2.3/4 ಲೀಟರ್ ಹಾಲನ್ನು ಬಳಸಿದ್ಲು. ಅವಳ ಬಳಿ ಇನ್ನು ಎಷ್ಟು ಲೀಟರ್ ಉಳಿದಿದೆ? ಇಟ್ ಮೀನ್ಸ್ ಅಷ್ಟಿತ್ತು, ಸ್ವಲ್ಪ ಖರ್ಚು ಮಾಡಿದ್ರೆ ಎಷ್ಟು ಉಳಿತು ನೋಡಂಬರಿ. ಕವಿತಾ ಯೂಸ್ 2 whole 3/4 liters of milk out of 5 whole 1/2 liters. How many liters of milk are left with her? ಇನ್ನು ಎಷ್ಟು ಉಳಿದಿದೆ ಅಂದರೆ ಕಳಿಬೇಕು. ಟೋಟಲ್ ಎಷ್ಟಿತ್ತು? 5 whole 1/2, ಇಷ್ಟು ಹಾಲಿತ್ತು. ಇದರಲ್ಲಿ 2 whole 3/4 ಏನು ಮಾಡಿದ? ಖರ್ಚು ಮಾಡಿದಾಳೆ, ಬಳಸಿದಾಳೆ. ಅದಕ್ಕೆ ಅದನ್ನು ಮೈನಸ್ ಮಾಡಿ 2 whole 3/4 ಲೀಟರ್ನ ಖರ್ಚು ಮಾಡಿದಾಳೆ. ಇದನ್ನ ಏನು ಕಳಿಬೇಕು. ಕಳಿಯೋಣ ಬರೀ ಕ್ಲೀನಾಗಿ. ನಾನಿಂದ ತಲ್ಲಕ್ಕೆ ಏನು ಮಾಡಿದ್ವಿ? ಫಸ್ಟ್ ಹೋಲ್ ನಂಬರಲ್ಲಿ ಹೋಲ್ ನಂಬರ್ನ ಕಳೀರಿ. 5 ಅಲ್ಲಿ 2 ಹೋದರೆ 3 whole 1/2 ಮೈನಸ್ 3/4. ಇದನ್ನೀಗ ಮಿಶ್ರ ಭಿನ್ನ ರಾಶಿಯಲ್ಲಿ ಇಂಪ್ರಾಪರಲ್ಲಿ ಮಾಡ್ಕೊಡು ಕ್ಲೀನಾಗಿ. 2 3 6, 6 plus 1 7/2 minus 3/4. 2ಕ್ಕೆ 4ಕ್ಕೆ ಎಲ್ಸಿಎಂ ಎಷ್ಟಾಗುತ್ತೆ? 4 ಆಗುತ್ತೆ. 2 2 4, 4 1 4, 7 2 14 ಮೈನಸ್ 3 1 3. 14ರಲ್ಲಿ 3 ಕಳೆದಾಗ 11 ಬರ್ತದೆ. 11/4. ಇದು ಇಂಪ್ರಾಪರ್ ಫ್ರಾಕ್ಷನ್. ಮಿಕ್ಸ್ಡಿ ಕನ್ವರ್ಟ್ ಮಾಡಿದ್ರೆ 4 2 8, 2 whole 3/4 ಲೀಟರ್ಸ್. 4 2 8, 3 ಉಳಿತದೆ. ಸೊ ಎಲ್ಲಿದೆ ಆಪ್ಷನ್? ಆಪ್ಷನ್ ಬಿ ಅಲ್ಲಿ 2 whole 3/4. ಎಲ್ ಅಂದರೆ ಲೀಟರ್ ಅಷ್ಟು ಆಲ್ ರಿಮೈನಿಂಗ್ ಉಳಿದಿದೆ ನಮ್ಮ ಹತ್ರ ಅಂತ ಅರ್ಥ ಆಗ್ತದಲ್ವ? ನಾವು ಪ್ರಶ್ನೆನ ಓದಿದ ತಕ್ಷಣ ಅದು ಕೂಡಿಸ್ಬೇಕ ಕಳಿಬೇಕಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ ರೀ ಶಾಣೆತನ. ಓಕೆ, ಅರ್ಥ ಆಗ್ತಿದೆಯಲ್ಲ ತಮಗೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರಿ ಕೆಳಗಿರ್ತಕ್ಕಂಥ ಲಿಂಕ್ಸ್ಗೆ ನೀವೇನು ಮಾಡೋದು ಜಾಯ್ನ್ ಆಗ್ರಿ. ಸೊ ನಿಮಗೆ ಪ್ರತಿಯೊಂದು ಡೌಟನ್ನು ಕ್ಲಾರಿಫೈ ಮಾಡ್ತೇವೆ. ಸೊ ಈ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 3 ಏನಿದೆ? ರಾಜು ಒಂದು ಪುಸ್ತಕದ 2/5 ಭಾಗವನ್ನು ಬೆಳಗ್ಗೆ ಮತ್ತು 3/10 ಭಾಗವನ್ನು ಸಂಜೆ ಓದಿದನು. ಮಾರ್ನಿಂಗ್ ಸ್ವಲ್ಪ ಸ್ಟಡಿ ಮಾಡ್ತಾನೆ, ಈವ್ನಿಂಗ್ ಸ್ವಲ್ಪ ಸ್ಟಡಿ ಮಾಡ್ತಾನೆ. ಅವನು ಇನ್ನೂ ಓದಬೇಕಾದ ಪುಸ್ತಕದ ಭಾಗ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, ರಾಜು read 2/5 of a book in the morning and 3/10 in the evening. ರೆಡ್ ಆಲ್ರೆಡಿ ಓದ್ಬಿಟ್ಟಿದ್ದಾನೆ.
2/5 ಪಾರ್ಟ್ ಮಾರ್ನಿಂಗ್ ಓದಿದ್ರೆ 3/10 ಪಾರ್ಟ್ ಈವ್ನಿಂಗ್ ಓದಿದ್ದಾನೆ. ಸೊ ವಾಟ್ ಫ್ರಾಕ್ಷನ್ ಆಫ್ ದ ಬುಕ್ ಇಸ್ ಸ್ಟಿಲ್ ಲೆಫ್ಟ್ ಟು ರೀಡ್, ಇನ್ನೂ ಎಷ್ಟು ಓದಬೇಕು? ಸೊ ನಾವೇನು ಮಾಡಬೇಕು, ಸಿಂಪಲ್ ಬರೀ ಎಷ್ಟು ಓದಿದ್ರೆ ಫಸ್ಟ್ ಪ್ಲಸ್ ಮಾಡಿರಿ. ಆಮೇಲೆ ನೋಡ್ರಿ ಫಸ್ಟು 2/5 ಪಾರ್ಟ್ ಮಾರ್ನಿಂಗ್ ಓದಿದ್ದಾನೆ ಪ್ಲಸ್ 3/10 ಈವ್ನಿಂಗ್ ಓದಿದ್ರು. ಅವ್ರು ಕೇಳಿದ್ರು ಕೇಳಿದ ಇನ್ನೂ ಎಷ್ಟು ಬೇಕಂದ್ರೆ ಫಸ್ಟ್ ನೋಡಂಬರಿ 5ಗೆ 10 ಎಲ್ಸಿಎಂ ತಗೋರಿ, 10 ಆಗುತ್ತೆ. 5 2s 10 ಇಂಟು 2 ಮಾಡಿರಿ, 10 1s 10 ಇಂಟು 1 ಮಾಡಿರಿ, 3 2 2s 4 ಪ್ಲಸ್ 3 1s 3, 4 ಪ್ಲಸ್ 3 7, 7/10. ಇದು ಓದಿರುವ ಭಾಗ. ಇದೇನುತ್ತಾ 7/10 ಅಂದರೆ ರೀಡ್ ಮಾಡಿದ್ದು. ಅವ್ರು ಕ್ವಶನ್ ಹೇಗೆ ಹೇಳಿದ್ರು, ವಾಟ್ ಫ್ರಾಕ್ಷನ್ ಆಫ್ ದ ಬುಕ್ ಇಸ್ ಸ್ಟಿಲ್ ಟು ರೀಡ್, ಇನ್ನೂ ಓದಬೇಕಾದ ಪುಸ್ತಕದ ಭಾಗ. ನೋಡ್ರಿ 10ರಲ್ಲಿ 7 ಭಾಗ ಓದಿದಾನೆ ಅಂದರೆ ಇನ್ನು 10ರಲ್ಲಿ ಎಷ್ಟು ಉಳಿದೋದು ನೋಡ್ರಿ. 10ನಲ್ಲಿ 7 ಮೈನಸ್ ಮಾಡ್ರಿ, 3 ಹೋಲ್ 10 ಅಂದರೆ 10ನಲ್ಲಿ 7 ಆಲ್ರೆಡಿ ಓದಿದ್ದಾರೆ. ಇನ್ನು ಎಷ್ಟು ಓದಬೇಕು? 10ನಲ್ಲಿ 7 ಮಾಡ್ರಿ, ಮೈನಸ್ ಮಾಡ್ರಿ, 10ನಲ್ಲಿ 7 ಮೈನಸ್ ಮಾಡಿ 3/5 ಪಾರ್ಟ್ ಇನ್ನು ಓದಬೇಕು ಅಂತ ಯೋಚನೆ ಮಾಡಬೇಕು. 10ನಲ್ಲಿ 7 ಆಲ್ರೆಡಿ ಓದಿದ್ದಾನೆ. ಸೊ ನಮಗೇನು ಇನ್ನೂ ಓದಬೇಕಾದದ್ದು 3/10 ಅಂದರೆ 10ರಲ್ಲಿ 7 ಓದಿದ್ರೆ ಇನ್ನು 10ರಲ್ಲಿ 3 ಓದಿದೆ. ಆಪ್ಷನ್ ಇದೆ ನೋಡಂಬ್ರಿ, ಎಸ್ ಆಪ್ಷನ್ ಎ ರೈಟ್. ನೀವೇನಾದ್ರೂ 7/10 ಬಂತಂತ ಆಪ್ಷನ್ ಬಿ 10/10 ಹಾಕಿಬಿಟ್ರೆ ತಪ್ಪಾಗುತ್ತೆ. ಇದು ಓದಿದ ಭಾಗ ಆಲ್ರೆಡಿ ರೆಡ್ ಮಾಡಿರ್ತಕ್ಕಂಥದ್ದು. ಸೊ ಅವರು ಇನ್ನೂ ಓದಬೇಕಾದದ್ದು ಕೇಳಿದ್ದಕ್ಕೆ ಕಳೆದಿದ್ದೀನಿ. 10ರಲ್ಲಿ 7 ಕಳೆದ್ರೆ 3/10. ಕ್ಲಿಯರ್ ಅಲ್ವಾ? ನಿಮ್ಗೆ ಏನಾದರೂ ಸಮಸ್ಯೆಗಳು, ಡೌಟ್ಗಳು, ಇಂಥ ಪ್ರಶ್ನೆಗಳು ಬಂದರೆ ಕೆಳಗಿರ್ತಕ್ಕಂಥ ಲಿಂಕನ್ನು ಜಾಯಿನ್ ಆಗ್ರಿ, ನೇರವಾಗಿ ಡೌಟನ್ನು ಕೇಳ್ರಿ. ಪ್ರತಿಯೊಬ್ಬರಿಗೆ ಡೌಟನ್ನು ಸಾಲ್ವ್ ಮಾಡ್ತೀವಿ. ನಮ್ಮ ಈ ಆನ್ಲೈನ್ ಕ್ಲಾಸ್ಗಳು ತಮಗೆ ಬೇಕಾದಲ್ಲಿ ಏನು ಮಾಡ್ಬೇಕಪ್ಪ, ಸಿಂಪಲ್ 944 977 1212 ಅಥವಾ 9900206243 ನಂಬರಿಗೆ ಕರೆ ಮಾಡಿ ನಮ್ಮ ಆನ್ಲೈನ್ ಏನು ಮಾಡ್ಬೇಕಪ್ಪ ಅಂದರೆ ತಾವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ನೋಡಿಲ್ಲಿ ಸೊ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದರೆ ಓಕೆ 1 minute. ಸೊ ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ 944 977 1212 ಅಥವಾ 9900206243 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆನ್ಲೈನ್ ಕ್ಲಾಸಸ್ ನಿಮಗೆ ಸಿಗ್ತವೆ. 3, 4, 5ನೇ ತರಗತಿ ಮಕ್ಕಳು ಕೇವಲ 4,000 ರೂಪಾಯಿಗಳಿಗೆ ಮಾತ್ರ ಈಗಾಗಲೇ ಕ್ಲಾಸ್ಗಳನ್ನು ಆರಂಭ ಮಾಡಿದ್ದು. ಸೊ ದಯಮಾಡಿ ಯಾರು ಮಿಸ್ ಮಾಡಿದೆ ಈಗಲೇ ಜಾಯಿನ್ ಮಾಡಿರಿ. ಇವಾಗ ಯಾರು ಸೊ ಏನು ಮಾಡ್ತೀವಿ, ಎವ್ರಿ ಡೇ ಲೈವ್ ಕ್ಲಾಸ್ ಕೊಡ್ತಾ ಹೋಗ್ತೀವಿ. ಮಾರ್ನಿಂಗ್ 7 to 8 ಆ್ಯಂಡ್ ಈವ್ನಿಂಗ್ 6 to 8, ಬೆಳಗ್ಗೆ 7ರಿಂದ 8 ಮತ್ತು ಸಂಜೆ 6ರಿಂದ 8 ಇದೆ. 2 ಬಾರಿ ದಿನಕ್ಕೆ 3 ತಾಸು ಆನ್ಲೈನ್ ಕ್ಲಾಸ್ ಸಿಗುತ್ತೆ. PDF ನೋಟ್ಸ್ ಸಿಗ್ತವೆ. ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಪ್ರತಿಯೊಂದನ್ನು ನಿಮಗೆ ವಿವರಣೆಯಾಗಿ ಪಾಠವನ್ನು ಬೋಧನೆ ಮಾಡ್ತಾ ಹೋಗ್ತೀವಿ. ಸೊ PPT ಪ್ರೆಸೆಂಟೇಷನ್ ಮೂಲಕ ಪಾಠವನ್ನು ಮಾಡ್ತೀವಿ. ರೆಕಾರ್ಡ್ ಕ್ಲಾಸ್ ಸಿಗ್ತವೆ, ಲೈವ್ ಕ್ಲಾಸ್ ಸಿಗ್ತವೆ. ಡೋಂಟ್ ವರಿ, ಈಗ ತಿಳ್ಕೊಡ್ರಿ. 1-on-1 ಇಂಟ್ರಾಕ್ಷನ್, ನಾವು ನೀವು ಮಾತಾಡಿದ ಪಾಠವನ್ನು ಮಾಡ್ಬೋದು. ಡೌಟ್ ಸೆಷನ್ ಸಹ ಕ್ಲಿಯರಾಗಿ ಹೇಳ್ಕೊಡ್ತೀವಿ. ಕೇವಲ 4,000 ರೂಪಾಯಿಗಳಿಗೆ ಮಾತ್ರ ಪರ್ಚೇಸ್ ಮಾಡಿರಿ, ಮರಿಬೇಡ್ರಿ. ಸೊ ಬರೀ ನಾವು ಪ್ರಾಬ್ಲಮ್ ಬರೀಸಿದ ಸೊ ಈ ಕ್ವಶನ್ ಮುಗೀತು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 4 ಏನಿದೆಪ್ಪ ಅಂದರೆ, ಒಂದು ಡ್ರಮ್ ಇದೆ ಅಂತೆ. ಒಂದು ಡ್ರಮ್ನಲ್ಲಿ 12 ಹೋಲ್ 3/4 kg ಅಕ್ಕಿ ಇತ್ತು. ಒಂದು ದೊಡ್ಡದೊಂದು ಡ್ರಮ್ ಇತ್ತು ಅನ್ಕರಿ. ಇದೊಂದು ಡ್ರಮ್, ಇದರಲ್ಲಿ ಅಕ್ಕಿ ಇದೆ, ಫುಲ್ ರೈಸ್ ಇದೆ. ಇದರದ್ದು ಎಷ್ಟಿದೆ ಅಂದರೆ 12 ಹೋಲ್ 3/4 kg. ಇದ್ರ ತುಂಬ ಅಕ್ಕಿ ಇದೆ. ಅದರಲ್ಲಿ 5 ಹೋಲ್ 1/2 kg ಅಕ್ಕಿಯನ್ನು ಬಳಸಿದರೆ, ಇದ್ರೊಳಗೆ ಸ್ವಲ್ಪ ಬೆಳೆಸಿದ್ದಾರೆ. ಎಷ್ಟು ಇರುವಂತಹ ಅಕ್ಕಿ, ಬೆಳೆಸಿರೋ ಅಕ್ಕಿ ಯಾವುದು? 5 ಹೋಲ್ 1/2 kg ಅಕ್ಕಿ ಬೆಳೆಸಿದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ, ಉಳಿದ ಅಕ್ಕಿಯ ತೂಕ ಅಂದ್ರೆ ಮೈನಸ್ ಮಾಡೋದು. ಇಷ್ಟಿತ್ತು, ಇಷ್ಟು ಮೈನಸ್ ಮಾಡ್ತಾರೆ, ಇಷ್ಟು ತುಂಬ ಬೆಳೆಸಿದ್ದಾರೆ. ನೋಡ್ರಿ, ಆ ಡ್ರಮ್ ಕಂಟೈನ್ 12 ಹೋಲ್ 3/4 kg ಆಫ್ ರೈಸ್. A drum is containing the rice 12 whole 3/4 kg of rice. If 5 whole 1/2 kg of rice was used,
ಇಷ್ಟು ಕೆ ಜಿ ರೈಸನ್ನು ಯೂಸ್ ಮಾಡ್ತಾ ಇದ್ವಿ. ವಾಟ್ ಇಸ್ ದ ವೇಟ್ ಆಫ್ ರೈಸ್ ರಿಮೈನಿಂಗ್ ಇನ್ ದ ಡ್ರಮ್? ಸೊ ಮೈನಸ್ ಮಾಡಿ ಸಿಂಪಲ್ ಆಗಿ. ಸೊ 12 ಅಲ್ಲಿ ಈ 5 ಹೋಲ್ನ ಮೈನಸ್ ಮಾಡಿ 7 ಮತ್ತು 7 ಹೋಲ್ 3/4 ಮೈನಸ್ 1/2 4ಗೆ. ಓಕೆ, ನೆಕ್ಸ್ಟ್ ಇದನ್ನ ಇಂಪ್ರಾಪರ್ ಮಾಡ್ಕೊಡ್ರಿ. 7 4s are 28, 28 plus 3 31 divided by 4 minus 1/2. 4ಗೆ 2ಗೆ ಎಲ್ಸಿಯಂ ಇಲ್ಲಿ ಮಾಡ್ತೀನಿ ನೋಡ್ರಿ ನಾನು. 4ಗೆ 2ಗೆ ಎಲ್ಸಿಯಂ 4 ಆಗುತ್ತೆ. 4 1 ಜಾ 4, 2 2 ಜಾ 4, 31 1 ಜಾ 31 ಮೈನಸ್ 1 2 ಜಾ 2, 31 ಒಳಗೆ 2 ಹೋದರೆ 29 ಡಿವೈಡ್ ಬೈ 4. ಇದು ಇಂಪ್ರಾಪರ್ ಇದೆ. ಮಿಕ್ಸರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 29 4ರಿಂದ ಮಾಡಿ 4 7 28, 4 7 28, ರಿಮೈನಿಂಗ್ 1 7 ಹೋಲ್ 1/4 kg. ನೋಡಿ 7 ಹೋಲ್ 1/4 kg ಆಪ್ಷನ್ ಎದಲ್ಲಿದೆ ನೋಡ್ರಿ. ಸೊ ಈ ರೀತಿ ಮೈನಸ್ ಕ್ಲೀನಾಗಿ ಮೈನಸ್ ಮಾಡ್ತಾ ಬರಬೇಕು. ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡಿದಾಗ ಕ್ಲೀನಾಗಿ ಲೆಕ್ಕವನ್ನು ಮಾಡಿರಿ, ಆನ್ಸರ್ ನಿಮಗೆ ಸಿಗ್ತದೆ. ದ ರಿಮೈನಿಂಗ್ ರೈಸ್, ದ ವೇಟ್ ಆಫ್ ರಿಮೈನಿಂಗ್ ರೈಸ್. ಕ್ಲಿಯರ್? ನೋಡ್ರಿ ಕ್ವಶನ್ ನಂಬರ್ 5 ಇದೆ. ಸುನಿಲ್ ಬೆಳಗ್ಗೆ ಏನು ಮಾಡ್ತಾನಂದ್ರೆ 1.5 ಕಿಲೋಮೀಟರ್ ಮತ್ತು ಸಂಜೆ 2.1/4 ಕಿಲೋಮೀಟರ್ ನಡೆಯುತ್ತಾನೆ, ವಾಕ್ ಮಾಡ್ತಾನಂತೆ. ಅವ್ರು ಒಂದಿನದಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ ಎಡಿಷನ್ ಮಾಡ್ಬೋದು ನೋಡ್ರಿ. ಸುನಿಲ್ ವಾಕ್ಸ್ 1 ಹೋಲ್ 1/2 ಕಿಲೋಮೀಟರ್ ಇನ್ ದ ಮಾರ್ನಿಂಗ್. ವಾಕ್ ಮಾಡ್ತಾನ್ರಿ ಎಷ್ಟು? ಮಾರ್ನಿಂಗ್ 1 ಹೋಲ್ 1/2 ಕಿಲೋಮೀಟರ್, 1.5 ಕಿಲೋಮೀಟರ್. ಆ್ಯಂಡ್ ಈವ್ನಿಂಗ್ 2 ಹೋಲ್ 1/4 ಕಿಲೋಮೀಟರ್ ಇನ್ ದ ಈವ್ನಿಂಗ್ he walks. So what total distance does he walk in a day? ಒಂದು ದಿನದಲ್ಲಿ ಎಷ್ಟು ವಾಕ್ ಮಾಡ್ದ ಬರ್ ನೋಡ್ರಿ. ಮಾರ್ನಿಂಗ್ ಮಾಡಿದ್ದು 1 ಹೋಲ್ 1/2 ಪ್ಲಸ್ ಸಂಜೆ ಮಾಡಿದ್ದು 2 ಹೋಲ್ 1/4. ಸೊ ಎಡಿಷನ್ ಮಾಡಬೇಕು. ಟೋಟಲ್ ಕೇಳಿದ್ರೆ ಸೊ ಈ 1 ಈ 2 ಹೋಲ್ ನಂಬರ್ ಆ್ಯಡ್ ಮಾಡಿರಿ, 3 ಆಯಿತು. 3 ಹೋಲ್ 1/2 ಪ್ಲಸ್ 1/4. ಇದನ್ನು ಮಿಕ್ಸ್ ಇರೋದು ಇಂಪ್ರಾಪರ್ ಮಾಡಿರಿ. 2 3 6, 6 ಪ್ಲಸ್ 1 7/2 ಪ್ಲಸ್ 1/4. 2ಗೆ 4ಗೆ ಎಲ್ಸಿಯಂ ತೊಗೊಂಡ್ರೆ 4 ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಬರೀತು ನೋಡ್ರಿ. 2 2 ಜಾ 4 ಅಂದರೆ 2 ಎಷ್ಟಲೇ 4, 2 2 ಜಾ 4, 4 ಎಷ್ಟಲೇ 4, 4 1 ಜಾ 4 ಮೇಲೆ ಬರ್ಕೊಳ್ಳಿ. 7 2 ಜಾ 14 ಪ್ಲಸ್ 1 1 ಜಾ 1 15/4. ಇದು ಆನ್ಸರ್ ಇಂಪ್ರಾಪರ್ ಇದೆ. ಮಿಕ್ಸಿಂಗ್ ಮಾಡಿದೆ. 4 3 ಜಾ 12 ಅಂದರೆ 3 ಹೋಲ್ 3/4. 4 3 ಜಾ 12, ರಿಮೈನಿಂಗ್ 3 ಉಳಿತು, ಮೇಲೆ 3/4 ಕಿಲೋಮೀಟರ್. ಎಲ್ಲಿದೆ ಆಪ್ಷನಲ್ಲಿ ನೋಡ್ರಿ. ಎಸ್, ಆಪ್ಷನ್ ಎ 3 ಹೋಲ್ 3/4 ಕಿಲೋಮೀಟರ್ ಪರ್ ಡೇ. ಸೊ ಏನು ಮಾಡ್ತಾನೆ ಸುನಿಲ್? ದ ಟೋಟಲ್ ಡಿಸ್ಟನ್ಸ್ ಹಿ ವಾಕ್ಸ್ ಇನ್ ಅ ಡೇ 3 ಹೋಲ್ 3/4 ಕಿಲೋಮೀಟರ್ಸ್. ಅರ್ಥ ಆಗ್ತದಿಲ್ವಾ? ಒಟ್ಟು ಅಂದರೆ ಕೂಡಿಸ್ರಿ, ಉಳಿದಿದ್ದು ಇನ್ನು ಎಷ್ಟು ಬೇಕು, ಹೌ ಮೆನಿ ರಿಮೈನಿಂಗ್ ಅಂತ ಕೇಳಿದಾಗ ಮೈನಸ್ ಮಾಡೋದನ್ನು ಕಲೀರಿ. ಕ್ವಶನ್ ನಂಬರ್ 6 ಏನು ಹೇಳುತ್ತೆ ನೋಡಂಬರಿ. ಶಾಲೆಗೆ ಹೋಗಲು ಪೂಜಾ 3/4 ಗಂಟೆ ನಡೆದು, ಶಾಲೆಗೆ ಹೋಗ್ಬೇಕಂತ ಪೂಜಾನ ಹುಡುಗಿ ಶಾಲೆಗೆ ಹೋಗ್ಬೇಕಂದ್ರೆ 3/4 ಗಂಟೆ ನಡೆದು ನಂತರ 1/3 ಗಂಟೆ ಬಸ್ನಲ್ಲಿ ಪ್ರಯಾಣಿಸಿದಳು. ನಾನು ನಡ್ಕೊಂಡು ಹೋಗಿದ್ದು 3/4 ಕ್ಲಾಕ್, 1/3 ಅವರ್ ಬಸ್ಸಲ್ಲಿ ಪ್ರಯಾಣ ಮಾಡಿದ್ಲು. ಅವಳು ಒಟ್ಟು ಪ್ರಯಾಣದ ಸಮಯ ಎಷ್ಟು? ಹೌ ಮಚ್? ವಾಟ್ ಇಸ್ ದ ಟೋಟಲ್ ಟೈಮ್ ಅಂತ ಕೇಳಿದ್ರೆ ನೋಡಂಬರಿ. ಪೂಜಾ ವಾಕ್ಡ್ ಫಾರ್ 3/4 ಅವರ್ ವಾಕ್ ಆ್ಯಂಡ್ ಟ್ರಾವೆಲ್ಡ್ ಬೈ ಬಸ್ ಫಾರ್ 1/3 ಅವರ್ ಟು ರೀಚ್ ಸ್ಕೂಲ್. ಅವಳು ಸ್ಕೂಲ್ಗೆ ಹೋಗೋಕ್ಕೆ ವಾಕ್ ಮಾಡಿದ್ದು 3/4 ಅವರ್ ಆ್ಯಂಡ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು 1/3 ಅವರ್. ಆ್ಯಂಡ್ ವಾಟ್ ಈಸ್ ದ ಟೋಟಲ್ ಟ್ರಾವೆಲ್ ಟೈಮ್? ಟೋಟಲ್ ಅಂತಂದಾಗ ಪ್ಲಸ್ ಮಾಡುವ ಸಿಂಪಲ್. 3/4 ಪ್ಲಸ್ 1/3. 4ಗೆ 3ಗೆ ಎಲ್ಸಿಯಂ 12 ಆಗುತ್ತೆ. 4 how much is 12? 4 3s are 12. 3 how much is 12? 3 4s are 12. 3 3s are 9. 1 4s are 4. 9 plus 4 13. 13/12 ಕಿಲೋಮೀಟರ್ಸ್ ಆದರೆ ಅವರ್. ಇದು ಇಂಪ್ರಾಪರ್ ಇದೆ. ಮಿಕ್ಸಿಂಗ್ ಮಾಡಿದಾಗ 12 1s are 12, 1 ಹೋಲ್ 1/12 ಅವರ್ಸ್. ಇದು ಆಪ್ಷನ್ ಎಲ್ಲಿದೆ? ಸೊ ಆಪ್ಷನ್ ಎದಲ್ಲಿ ಇದನ್ನು 1 ಹೋಲ್ 1/12. ಇದನ್ನು ಇಂಪ್ರಾಪರ್ ಇರೋದು ಮಿಕ್ಸರಿಗೆ ಕನ್ವರ್ಟ್ ಮಾಡಿದರೆ ನಿಮ್ಮ ಆನ್ಸರ್ ಹಿಂಗೆ ಬರ್ತದೆ. ಸರ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕ್ಲೀನಾಗಿ 12ಇಂದ 13 ಬಾಕ್ಸ್ರಿ. 12 1s are 12,
ರಿಮೈನಿಂಗ್ ಒನ್ ಹೋಲ್ ಇಲ್ಲಿದೆ ನೋಡ್ರಿ 1/12. ಕ್ಲಿಯರ್ ಅಲ್ವಾ? ಈ ರೀತಿ ನೀವೇನು ಮಾಡಬೇಕು, ಸೊಲ್ಯೂಷನ್ನ ಮಾಡ್ತಾ ಹೋಗಬೇಕು. ವೆರಿ ಈಸಿ ಇರ್ತದೆ, ಪ್ರಾಬ್ಲಮ್ ಏನಿರಲ್ಲ, ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಷ್ಟೇ. ಕ್ವಶನ್ ನಂಬರ್ 7 ನೋಡ್ರಿ. ಒಬ್ಬ ದರ್ಜಿ ಅಂದರೆ ಟೈಲರ್, ನಿಮ್ಗೇನು ಬಟ್ಟೆಗಳನ್ನ ಕೊಡ್ತಾನಲ್ಲ, ಅದನ್ನ ಕ್ಲಾತನ್ನು ನಿಮಗೆ ರೆಡಿ ಮಾಡಿ ಕೊಡ್ದಂತ, ಶರ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡೋದು ಟೈಲರ್. ಒಬ್ಬ ದರ್ಜಿ 10 ಹೋಲ್ 1/2 ಮೀಟರ್ ಬಟ್ಟೆಯಲ್ಲಿ, ಇಷ್ಟು ಬಟ್ಟೆ ಐತಿ, ಇಷ್ಟು ಮೀಟರ್ ಬಟ್ಟೆ ಇಲ್ಲಿ, ಇಷ್ಟು ಕ್ಲಾತ್ ಇದೆ ಬಟ್ಟೆಯಲ್ಲಿ, 4 ಹೋಲ್ 1/4 ಮೀಟರ್ ಬಟ್ಟೆಯನ್ನು ಶರ್ಟ್ ಹೊಲಿಯಲು ಬಳಸಿದನು. ಎಷ್ಟು? 4 ಹೋಲ್ 1/4 ಮೀಟರ್ಸ್ ಬಟ್ಟೆನ ಶರ್ಟನ್ನು ರೆಡಿ ಮಾಡಕ್ಕೆ ಬಳಸಿದ್ರೆ, ಉಳಿದ ರಿಮೈನಿಂಗ್ ಕ್ಲಾತ್ ಅಂದ್ರೆ ಮೈನಸ್ ಮಾಡ್ಬೇಕು ನೋಡ್ರಿ. ಕೇಳ ನೋಡ್ರಿ, ಆ ಟೈಲರ್ ಯೂಸ್ಡ್ 4 ಹೋಲ್ 1/5 ಮೀಟರ್ಸ್ ಆಫ್ ಕ್ಲಾತ್. ಟೈಲರ್ ಏನು ಮಾಡ್ತಾನಂತೆ, ಕ್ಲಾತನ್ನ ಶರ್ಟನ್ನು ರೆಡಿ ಮಾಡೋಕ್ಕೆ 4 ಹೋಲ್ 1/4 ಮೀಟರ್ ಫ್ರಮ್ ಯಾವುದರಿಂದ 10 ಹೋಲ್ 1/2 ಮೀಟರ್ ಟು ಸ್ಟಿಚ್ ಶರ್ಟ್. ಇದರಿಂದ 10.12 ಮೀಟರ್ ಈ ಹೋಲ್ ಬಟ್ಟೆಯಲ್ಲಿ ಇಷ್ಟು ಬಟ್ಟೆನ ಬಳಸ್ತಾ ಇದ್ದಾನೆ. ಸೊ ವಾಟ್ ಈಸ್ ದ ರಿಮೈನಿಂಗ್ ಕ್ಲಾತ್ ಲೆಂತ್? ಸೊ ಮೈನಸ್ ಮಾಡ್ರಿ, ಈ 10 ಹೋಲಲ್ಲಿ 4 ಮೈನಸ್ ಮಾಡ್ರಿ, ಡೈರೆಕ್ಟ್ 6 ಹೋಲ್ ಉಳಿತು. 6 ಹೋಲ್ 1/2 ಮೈನಸ್ 1/4, ಇದನ್ನು ಇಂಪ್ರಾಪರ್ ಮಾಡ್ರಿ. 6 2s are 12, 2 6s are 12 ಪ್ಲಸ್ 1 13/2 minus 1/4, 2 4. Denominators are different. We can take LCM. 2 4 ಗೆ LCM 4 ಆಗುತ್ತೆ. So 2 how much are 4? 2 2s are 4 into 2. 4 how much are 4? 4 1s are 4 into 1. 13 2s are 26 minus 1 1s are 1. 26 minus 1 25. 25 4. It is the answer. But this is improper fraction. We convert into mixed fraction. So 4 6s are 24. 6 whole and remaining 1. So write numerator and 4 as it is. So 6 whole 1/4 meter remaining cloth. Where is the answer? So option is option A, 6 whole 1/4 meter. ನೋಡ್ರಿ, ನಾವು ಏನು ಮಾಡಿದ್ವಪ್ಪ ಅಂದರೆ 25/4 ಮೀಟರ್ ಬಂದಾಗ ಇದನ್ನು ನಾವು ಇಂಪ್ರಾಪರ್ ಇದೆ, ವಿಷಮವಿದೆ ಅಂತೇಳಿ ನಾವೇನು ಮಾಡಿದ್ವಿ, ಮಿಶ್ರಕ್ಕೆ ಪರಿವರ್ತಿಸಿವಿ. ಸೊ ಆನ್ಸರ್ ಇಸ್ 6 whole 1/4. ಸೊ ಭಾಳ ಸಿಂಪಲ್ ಇರ್ತವೆ ಪ್ರಾಬ್ಲಮ್ಸ್ನ, ನೀವು ಪ್ರತಿಯೊಂದು ಸರಿಯಾಗಿ ಅಬ್ಸರ್ವ್ ಮಾಡಿ ಮಾಡ್ತಾ ಹೋಗ್ಬೇಕು. ಕ್ವಶನ್ ನಂಬರ್ 8 ಏನಿದೆ ನೋಡಂಬರಿ. ಅನಿಲ್ ತನ್ನ ಆದಾಯ ಮೀನ್ಸ್ ಸ್ಯಾಲ್ರಿ. ಸೊ ಯಾರಿಗೆ ಒಬ್ರು ಏನೇ ಕೆಲಸ ಮಾಡಿದ್ರು ಒಂದು ಸ್ಯಾಲ್ರಿ ಅದು ಸಿಗ್ತದೆ. ಸೊ ಅನಿಲ್ ಏನು ಮಾಡ್ತಾನೆ ನೋಡಂಬರಿ. ಸೊ ತನ್ನ ಆದಾಯದ ಸ್ಯಾಲ್ರಿಯಲ್ಲಿ 1/3 ಭಾಗವನ್ನು ಆಹಾರಕ್ಕೆ, ಫುಡ್ಗೆ, ಊಟಕ್ಕಾಗಿ ಮತ್ತು 2/5 ಭಾಗವನ್ನು ಬಾಡಿಗೆಗೆ, ದ ರೆಂಟ್ ಆಫ್ ಹೋಮ್, ಬಾಡಿಗೆಗೆ ವೆಚ್ಚ ಮಾಡಿದನು. ವೆಚ್ಚ ಮೀನ್ಸ್ ಖರ್ಚು ಮಾಡಿದನು. ಅವನ ಒಟ್ಟು ವೆಚ್ಚ ಮಾಡಿದ ಆದಾಯದ ಭಾಗಿಸಿದ್ರೆ ಎಷ್ಟು ಖರ್ಚು ಮಾಡಿದ, ಟೋಟಲ್ ಹೌ ಮೆನಿ ಏನು ಕೇಳಿದರೆ ಎಷ್ಟು ಖರ್ಚು ಮಾಡ್ತಾನೆ. ಈ ಡಿಡ್ ಸ್ಪೆಂಡ್, ಅನಿಲ್ ಸ್ಪೆಂಡ್ 1/3 ಆಫ್ ಹಿಸ್ ಇನ್ಕಮ್ ಆನ್ ಫುಡ್. ನೋಡ್ರಿ, ಆ ಇನ್ಕಮ್ ಅಲ್ಲಿ ಆದಾಯ, ಇನ್ಕಮ್ ಅಂದ್ರೆ ಸ್ಯಾಲ್ರಿ, ಆ ಸ್ಯಾಲ್ರಿ ಒಳಗೆ 1/3 ಪಾರ್ಟ್ ಫುಡ್ಡಿಗೆ 1/3. ನೆಕ್ಸ್ಟ್ 2/5 ಆನ್ ರೆಂಟ್, ಬಾಡಿಗೆಗೆ 2/5. ಇದು ಫುಡ್ಗೆ, ಇದು ರೆಂಟ್ಗೆ, ಬಾಡಿಗೆಗೆ. ವಾಟ್ ಟೋಟಲ್ ಫ್ರಾಕ್ಷನ್ ಆಫ್ ಇಸ್ ಇನ್ಕಮ್ ಡಿಡ್ ಈ ಸ್ಪೆಂಡ್, ಎಷ್ಟು ಸ್ಪೆಂಡ್ ಮಾಡಿದ್ದಾನೆ, ಒಟ್ಟು ಎಷ್ಟು ಭಾಗ ಪ್ಲಸ್ ಮಾಡಿರಿ. ಸಿಂಪಲ್. 3ಗೆ 5ಗೆ LCM 15. 3 how much are 3 5s are 5 how much are 5 3s are 1 5s are 5 plus 2 3s are 6. 5 plus 6 11/15. ಸೊ ಇಷ್ಟನ್ನು ಅವನು ಏನು ಮಾಡ್ತಾನೆ, ಖರ್ಚು ಮಾಡ್ತಾ ಇದ್ದಾನೆ, ವೆಚ್ಚ ಮಾಡ್ತಾನೆ. ಈ ಸ್ಪೆಂಡ್ ಫ್ರಮ್ ಇನ್ಕಮ್. ಸೊ 11/15 ಇಸ್ ದ ಆನ್ಸರ್. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ನಾನು ಪಾಠವನ್ನು ಮಾಡ್ತಾ ಇರ್ತೀನಿ. ನಿಮ್ಗೆ ಅರ್ಥ ಆಗ್ತಿದ್ರೆ ಲೈಕ್ ಮಾಡ್ತಾ ಇರಬೇಕು, ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಬೇಕು, ನಿಮ್ಮ ಕ್ಲಾಸ್ ಮಕ್ಕಳಿಗೆ ತೋರಿಸ್ತಾ ಹೋಗಬೇಕು. ವಿಡಿಯೋವನ್ನು ಶೇರ್ ಮಾಡಿರಿ, ಅವರು ಸಹ ನೋಡಿ ಕಲೀಲಿ. ಯಾರೇ ಆಗಿರಲಿ, ಈ ಫ್ರಾಕ್ಷನ್ ನಾಟ್ ಓನ್ಲಿ 5th ಕ್ಲಾಸ್, 3rd 4th 6th 7th 8th 9th 10th ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೆ ಯೂಸ್ ಆಗ್ತಕ್ಕಂಥ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಅಂತ ಸಹ ಹೇಳ್ಬೋದು. ಬರೀ ಇಲ್ಲೇನಿದೆ, 15 ಲೀಟರ್ ಎಣ್ಣೆ ಕ್ಯಾನ್ನಿಂದ ನಿಮ್ಮ ಮನೇಲಿ ಬಳಸ್ತಿರಲ್ಲ,
ಒಂದು ಕ್ಯಾನ್ ಇರುತ್ತೆ ನೋಡ್ರಿ ಕ್ಲೀನಾಗಿ, ಒಂದು ಎಣ್ಣೆ ಇದರಲ್ಲಿ ಏನಿರುತ್ತೆ ಆಯಿಲ್ ಇರ್ತದೆ. ಇದು ಇಲ್ಲಿ ಒಪ್ಪ ಹಿಂಗೊಂದು ರೌಂಡ್ ಇರುತ್ತೆ, ಅದರಿಂದ ನೀವು ಹಾಕ್ತಿರ್ತೀರಿ. ಅವ್ರೇನಂದ್ರೆ 15 ಲೀಟರ್ ಎಣ್ಣೆ ಕ್ಯಾನ್ನಿಂದ, ಇದರ 15 ಐತೆ ಅಂತ ಅನ್ಕೋರಿ, 15 ಲೀಟರ್ ಐತೆ ಅಂತ ಅನ್ಕೋರಿ. ಇದರಿಂದ 4.2/5 ಲೀಟರ್ ಎಣ್ಣೆಯನ್ನು ಬಳಸಿದ್ರೆ ಎಷ್ಟು ಬಳಸಿದ್ರು? 4.2/5 ಲೀಟರ್ನ ಟೋಟಲ್ ಇದ್ದು 15 ಲೀಟರ್, ಅದರಲ್ಲಿ ಇಷ್ಟು ಬಳಸಿದ್ರೆ ಕ್ಯಾನಲ್ಲಿ ಬಾಕಿ ಉಳಿದಿರುವ ಎಣ್ಣೆ, ಬಾಕಿ ಉಳಿದಿದ್ರೆ ಮೈನಸ್ ಮಾಡ್ಬೇಕು, ಕಳಿಬೇಕು. ಫ್ರಮ್ 15 ಲೀಟರ್ ಆಯಿಲ್ ಕ್ಯಾನ್ ನೋಡ್ರಿ, ಆಯಿಲ್ ಕ್ಯಾನ್ 15 ಲೀಟರ್ ಆಯಿಲ್ ಕ್ಯಾನಲ್ಲಿ ಈ 4 whole 2 ಲೀಟರ್ಸ್ ಆಫ್ ಆಯಿಲ್ ಇಸ್ ಯೂಸ್ಡ್. ಇಷ್ಟು ಯೂಸ್ ಆಗಿದೆ. ಹೌ ಮಚ್ ಆಯಿಲ್ ಈಸ್ ಲೆಫ್ಟ್ ಇನ್ ದ ಕ್ಯಾನ್? ಇನ್ನ ಇದರಲ್ಲಿ ಎಷ್ಟು ಉಳಿತು? ಟೋಟಲ್ ಇದ್ದಿದ್ದು 15, ಯೂಸ್ ಮಾಡಿದ್ದು ಇಷ್ಟು, ಎಷ್ಟು ಮೈನಸ್ ಮಾಡಿ. 15 ಮೈನಸ್ 4 whole 2/5. 15 ಅನ್ನೋದು ಹೋಲ್ ನಂಬರ್, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಹೋಲ್ ನಂಬರಲ್ಲಿ ಯಾವ ರೀತಿ ನಾವು ಫ್ರಾಕ್ಷನ್ನ ಮೈನಸ್ ಮಾಡ್ಬೇಕಂದ್ರೆ ಫಸ್ಟ್ ಹೋಲ್ ನಂಬರಲ್ಲಿ ಹೋಲ್ ನಂಬರ್ನ ಕಳೀರಿ. 15 ಅಲ್ಲಿ 4 ಆದರೆ, ಸೊ ಇಲ್ಲಿ ಮಾಡ್ತೀನಿ ನೋಡ್ರಿ. ಈಗ ಈನಾಗಿ 15 ಲೀಟರ್ ಮೈನಸ್ 4 whole 2/5 ಲೀಟರ್. ಈ 15 ಅಲ್ಲಿ 4ನ ಡೈರೆಕ್ಟ್ ಮೈನಸ್ ಮಾಡ್ರಿ, 11 ಬರುತ್ತೆ. 11 ಅಗೇನ್ ಮೈನಸ್ 2/5 ಇಷ್ಟು ಬರ್ಕೋಬೇಕು. ನೆಕ್ಸ್ಟ್ 11 ಅಲ್ಲಿ ಮತ್ತೆ ಫ್ರಾಕ್ಷನ್ನ ಮೈನಸ್ ಮಾಡ್ಬೇಕಲ್ಲ, ಅಗೇನ್ ಆಟೋಮೆಟಿಕ್ ಇಲ್ಲಿ ಒಂದು ಕಡಿಮೆ ಆಗುತ್ತೆ, 10 ಆಗುತ್ತೆ. 5ಗೆ 5 ಹಂಗೆ ಬರೀರಿ. 5 ಅಲ್ಲಿ 2 ಅನ್ನ ಮೈನಸ್ ಮಾಡ್ರಿ, 3. ಸೊ 10 whole 3/5 ಲೀಟರ್ಸ್. ಸೊ ಆನ್ಸರ್ ಇದು 10 whole 3/5 ಲೀಟರ್. ಆಪ್ಷನ್ ಎ ಇಲ್ಲಿ ಇದೆ. ಇದು ನಮ್ಮ ಸರಿಯಾದ ಉತ್ತರ. ನೋಡ್ರಿ, ನಿಮ್ಮ ಕ್ವಶನ್ ಓದಿದ ತಕ್ಷಣ ನಿಮ್ಗೆ ಐಡಿಯಾ ಬರಬೇಕು, ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕು. ಇದನ್ನ ನೀವು ಕಂಡಿಡ್ದ್ರೆ ನಿಮಗೆ ಫ್ರಾಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಹೋಗೋದು. ಸೊ ಅದೇ ರೀತಿ ಈ ವಿಡಿಯೋದ ಕೊನೆ ಒಂದು ಕ್ವಶನ್ ನೋಡ್ರಿ. ಗೀತಾ ತನ್ನ ಬಳಿ ಇದ್ದ ಹಣದ 1/6 ಭಾಗವನ್ನು ತಂಗಿಗೆ, ಅವಳ ಹತ್ರ ಇರ್ತಕ್ಕಂಥ ಹಣ ಸಮ್ ಅಮೌಂಟ್ ಆಫ್ ಮನಿ ಅವಳ ಹತ್ರ ಇತ್ತು, ಅದರಲ್ಲಿ ಸಮ್ ಅಮೌಂಟ್ ಆಫ್ ಮನಿ 1/6 ಪಾರ್ಟ್ ಅವಳ ಸಿಸ್ಟರಿಗೆ ಕೊಟ್ಲಂತೆ, ಅಂಡ್ 3/8 ಭಾಗವನ್ನ ತಮ್ಮನಿಗೆ ಕೊಟ್ಟಳು, ಅಂದ್ರೆ ಬ್ರದರಿಗೆ ಕೊಟ್ಲಂತೆ. ಅವಳು ಒಟ್ಟು ಕೊಟ್ಟ ಹಣದ ಭಾಗ ಎಷ್ಟು ಅಂದ್ರೆ ಹೌ ಮಚ್, ಎಷ್ಟು ಭಾಗ ಕೊಟ್ಲು ನೋಡ್ರಿ. ಗೀತಾ ಗೇವ್ 1/6 ಆಫ್ ಹರ್ ಮನಿ ಟು ಹರ್ ಸಿಸ್ಟರ್. ತಂಗಿ ಕೊಟ್ಟಿದ್ದು 1/6 ಪಾರ್ಟ್ಸ್ ಅಂಡ್ 3/8 ಟು ಹರ್ ಬ್ರದರ್. ಅದರಂಗೆ 3/8 ಭಾಗ ಬ್ರದರಿಗೆ ಕೊಟ್ಟಿದ್ದು, ಇದು ಬ್ರದರಿಗೆ ಕೊಟ್ಟಿದ್ದು, ಸಿಸ್ಟರಿಗೆ ಕೊಟ್ಟಿದ್ದು. ವಾಟ್ ಟೋಟಲ್ ಫ್ರಾಕ್ಷನ್ ಆಫ್ ಹರ್ ಮನಿ ಡಿಡ್ ಶಿ ಗಿವ್ ಅವೇ? ಎಷ್ಟು ಕೊಟ್ಲು, ಒಟ್ಟು ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಸೊ ನಾನು ಇದನ್ನು ಮಾಡಲ್ಲ, ಮತ್ತೆ ಎಲ್ಲ ಲೆಕ್ಕ ನಾನೇ ಮಾಡಿದ್ರೆ ನೀವೇನು ಮಾಡ್ತೀರಿ ಅದಲ್ವಾ? ಸೊ ನೀವು ಇದಕ್ಕೆ ಈ ಪ್ರಶ್ನೆಗೆ ಏನು ಮಾಡಬೇಕು, ಉತ್ತರವನ್ನು ಮಾಡಿ ಕಮೆಂಟ್ ಆಗಬೇಕು. ಸೊ ಸಮಯ ಇದು ಆಪ್ಷನ್ 13/24 ಕರೆಕ್ಟ್ ಕಾಣಲಿಲ್ಲ ಅಂತ ಅನ್ಕೊಂಡು ಬರಿತಾ ಇದ್ದೀನಿ. ಸೊ ಇದು 11/24, ಇದು 5/12, ಇದು 7/24. ಸೊ ಈ 4 ಆಪ್ಷನಲ್ಲಿ ನಿಮ್ಮ ಉತ್ತರ ಯಾವುದಾಗುತ್ತೆ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನು ನೋಂದಾಯಿಸ್ರಿ. ಸೊ ನಾನು ನೋಡ್ತಾ ಬರ್ತಾ ಇದ್ದೀನಿ. 1 ಮಿನಿಟ್, ನಿಮ್ಮ ಇವ್ರದ್ದು ಹೆಸರು ಹೇಳ್ತೀನಿ. ಏನಾಗ್ತಾಯಿದೆ ಅಂದರೆ, ಸೊ ದಿನಾಲೂ ಏನು ಮಾಡ್ತಾ ಇದ್ದಾರೆ ಅಂದರೆ ವಿಡಿಯೋಗೆ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರ ಹೆಸರು ಸ್ವಲ್ಪ ಹೇಳ್ತೀನಿ, ಯಾಕಪ್ಪ ಅಂದರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ, ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೋಡೋಣ ಏನಿದೆ ಹೆಸರು. ಕೆ ಲತಾ ಅನ್ನೋರು ಲಾಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ದಾರೆ, ವಿತ್ ಆನ್ಸರನ್ನು ಕಮೆಂಟ್ ಮಾಡಿದ್ದಾರೆ. ನಾವು ಅದಕ್ಕೆ ರಿಪ್ಲೈನೂ ಕೊಟ್ಟಿರ್ತೀವಿ, ಎಲ್ಲ ರೈಟ್ ಆನ್ಸರ್ ಆಗಿದೆ. ಗುಡ್ ಲತಾ ಅವರೇ, ನೀವು ಇದೇ ರೀತಿ ಆನ್ಸರನ್ನು ಕಾಮೆಂಟ್ ಮಾಡ್ತಾ ಇರ್ರಿ. ನೆಕ್ಸ್ಟ್ ಅದೇ ರೀತಿ ಮತ್ತೆ ಇನ್ನೊಬ್ರು ಯಾರಪ್ಪ ಅಂತಂದರೆ, ಹೀಗೆ ಒಂದೊಂದು ವಿಡಿಯೋದಲ್ಲಿ ಒಬ್ಬೊಬ್ರು ನೀವು ಏನು ಮಾಡ್ತೀರಿ ಕಾಮೆಂಟ್ ಮಾಡ್ತಾ ಹೋಗ್ತಿದ್ರಿ. ಇನ್ನೊಂದ್ಸಲ ಸಂಭ್ರಮ್ ಬೆಳಗೇರಿ ಅಂತೇಳಿ ಅವರು ಸಹ ಆನ್ಸರನ್ನು ಮಾಡಿ ತಮ್ಮ ಹೆಸರನ್ನು ಹಾಕಿದ್ದಾರೆ. ಸೊ ಅವು ನಮಗೆ ಖುಷಿ ಆಗುತ್ತೆ, ನನಗೆ ಇನ್ನೂ ಹೆಚ್ಚಿಗೆ ಮಾಡಬೇಕಂತ. ಇನ್ನೊಬ್ರು ಯಾರೋ ಮಾಡಿದ್ದಾರೆ, ಹಾಯ್ ಸರ್, ಐ ಆಮ್ ಕುಶಲ್ HV ತುರುವೇಕೆರೆ, ತುಮಕೂರು ಡಿಸ್ಟಿಕ್ ಅಂತೆ. ಓಕೆ, ಥ್ಯಾಂಕ್ ಯು ತುಮಕೂರು, ಥ್ಯಾಂಕ್ ಯು ಕುಶಾಲ್, ನೀವು ನನಗೆ ಕಾಮೆಂಟ್ ಮಾಡಿದ್ದಕ್ಕೆ. ಓಕೆ, ಇದೇ ಥರ ನೋಡ್ತಾ ಇರ್ರಿ, ಏನು ಮಾಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ. ಸೊ ಹೀಗೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇವತ್ತಿಗೆ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಸೊ ಏನು ಮಾಡ್ಬೇಕಪ್ಪ ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಏನೇ ಡೌಟ್ಸ್ ಬಂದರೂ ಕೆಳಗೆ ಒಂದು ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ.